ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಗಳಿಗೆ. ಇದೇನು ಟಿ ವಿ ಎಸ್ ಸ್ಟಾರ್ ಸಿಟಿ ಓಲ್ಡ್ ಮಾಡಲು ಇದು ಟ್ಯೂಬ್ಲೆಸ್ ಟೈರ್ ಬರೋಲ್ಲ. ಟ್ಯೂಬ್ಲೆಸ್ ಟೈರ್ ಬರಲಿದ್ದ ಕಾರಣ ಇದನ್ನು ನಾವು ಟ್ಯೂಬ್ಲೆಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ರಿಮ್ಮಲ್ಲಿರೋಂಥ ಟೆಸ್ಟ್ನ ಈ ಥರ ಎಮ್ರಿ ಪೇಪರಲ್ಲಿ ಉಜ್ಕೋಬೇಕು. ಉಜ್ಕೊಂಡು ಟೈರ್ನ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಬೀಡಿಂಗ್ ಕೂಲಿಲ್ಲ ಅಂದರೆ ಏರ್ ಲೀಕೇಜ್ ಆಗಿ ದಯವಿಟ್ಟು ಟೈರ್ನ ಹಾಕ್ಬೇಕಾದ್ರೆ ಈ ಥರ ಎಮ್ರಿ ಮಾಡಿ ಹಾಕ್ಕೊಳ್ಳಿ. ನನ್ನೊಂದು ಪುಟ್ಟ ಇನ್ಫಾರ್ಮೇಷನ್ನು. ಥ್ಯಾಂಕ್ ಯು. ವಿಷಯ ಅಂದರೆ ಇದು ಟೈರು ಎಷ್ಟು ಚೆನ್ನಾಗಿದೆ, ಏನಕ್ಕೆ ಚೇಂಜ್ ಮಾಡ್ತಾನೆ ಅಂದರೆ ಏನಕ್ಕೆ ಚೇಂಜ್ ಮಾಡ್ತಾನೆ ಅಂದರೆ ನೋಡಿ, ಎಲ್ಲಾದರೂ ನೈಟ್ ಟೈಮ್ ಗಾಡಿ ಓಡಿಸ್ಬೇಕಾದ್ರೆ ಪಂಚರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ಯೂಬ್ಲೆಸ್ ಹಾಕ್ತಾನೆ. ಇದು ಟ್ಯೂಬ್ಲೆಸ್ ಟೈರು. ಏನು ಇನ್ಸ್ಟಾಲ್ ಮಾಡ್ತೀವಿ, ಇದು ಟ್ಯೂಬ್ಲೆಸ್ ಅಲ್ಲ, ರಿಮ್ಮು ಮಾಮೂಲಿ ಟೈರು ಟ್ಯೂಬ್ ಗಾಡಿ. ಇದು ಟ್ಯೂಬ್ಲೆಸ್ ಮಾಡ್ತಾಯಿದ್ದೀವಿ. ಇದನ್ನು ನೆಕ್ ಚೇಂಜ್ ಮಾಡಿ ಇದು ಟ್ಯೂಬ್ಲೆಸ್ ಟೈರ್ ಫಿಟ್ ಮಾಡ್ತಾಯಿದ್ದೀವಿ ಟಿ ವಿ ಎಸ್ ಕಂಪ್ನಿದು. ಇನ್ನೇನಂದರೆ ನೈಟ್ ಟೈಮ್ ಎಲ್ಲಾದರೂ ಹೋದಾಗ ಪಂಚರ್ ಆದರೆ ಪಂಚರ್ ಶಾಪ್ನಾಗ ಸಿಗೋಲ್ಲ ಅನ್ನೋ ಒಂದು ದೃಷ್ಟಿಗೋಸ್ಕರ ಇಷ್ಟು ಚೆನ್ನಾಗಿರೋ ಟೈರ್ನ ಬಿಡಿಸಿ ಟ್ಯೂಬ್ಲೆಸ್ ಮಾಡಿಸ್ಕೊತಾ ಇದ್ದೀವಿ. ಇದಕ್ಕೆ ಒಂಚೂರು ಆಯಿಲ್ ಹಾಕೋಬೇಕು. ಇದು ಟ್ಯೂಬ್ಲೆಸ್ ಅಲ್ಲ, ಇದು ಟೈರು ರಿಮ್ಮು. ಇದನ್ನು ಟ್ಯೂಬ್ಲೆಸ್ ಮಾಡ್ತಾಯಿದ್ದೀವಿ. ನೋಡಿ, ಇಷ್ಟೇ ಈಸಿ. ಒಂಚೂರು ಆಯಿಲ್ ಹಾಕ್ಕೊಂಡ್ರೆ ಇದು ನೆಟ್ ಬರುತ್ತೆ. ನೋಡಿ, ಎಳಿತಾ ಇದ್ದೀನಿ ನೋಡಿ. ನೋಡಿ ಬಂತು. ಇಷ್ಟೇ ಈಸಿ ಕೆಲಸ. ನೋಡಿ ಫ್ರೆಂಡ್ಸ್, ಇದು ಫುಲ್ ಇನ್ಸ್ಟಾಲ್ ಮಾಡಿದ್ದೀನಿ, ಮುಗೀತು. ಹೀಗೆ ನೋಡಿ, ಟೈರ್ ಮಾರಕ್ಕೆ ಬಂದು ಇದು ಫ್ರಂಟಿಗೆ ಹೊಡೆದ ಟೈರು. ಫ್ರಂಟಿಗೆ ಹಿಂಗೆ ಉಲ್ಟಾ ಹಾಕ್ಬಾರ್ದು. ನೋಡಿ, ಈ ಮಾರ್ಕು ಹಿಂಗೆ ಉಲ್ಟಾ ಆಗಬಾರ್ದು, ಹಿಂಗೆ ಬರ್ಬೇಕು. ನೋಡಿ, ಈ ಕಡೆ ನೋಡಿ, ಹಿಂಗೆ ಬರಬೇಕು. ಈ ಪೊಸಿಷನ್ ಹಿಂಗೆ ಬರಬೇಕು. ಇದೇನು ಸ್ಟಾರ್ ಸಿಟಿ, ಇದು ಓಲ್ಡ್ ಮಾಡಲ್ 110 ಗಾಡಿ ತೋರಿಸ್ಲಿ. ಇದನ್ನು ಟ್ಯೂಬ್ಲೆಸ್ ಮಾಡ್ತಾ ಇರೋದು ನೋಡಿ, ಹಾಕ್ತಾ ಇದ್ದೀನಿ. ಟ್ಯೂಬ್ಲೆಸ್ ಹಾಕ್ಬೇಕಾದ್ರೆ ತಡ್ರಿ ಹಾಕ್ಕೊಡ್ತೀವಿ. ವಾ, ಸೋಪಿನ ನೀರು ಹಾಕೋದು, ಶಾಂಪು ನೀರು, ಸೋಪಿನ ನೀರು, ಬೀಡಿಂಗು ಈಸಿಯಾಗಿ ಬರಲಿ ಅಂತ ಈ ಥರ ನೀರು ಹಾಕೋಬೇಕು. ನೋಡಿ, ಆಲ್ಟರ್ನೇಟ್ ಹೇರ್ ಹಿಡಿತಾ ಇದ್ದೀನಿ. ಇದು ಬಂದು ಟಿ ವಿ ಎಸ್ ಕಂಪ್ನಿ ಟೈರು. ನೋಡಿ, ಕಾಣಿಸ್ತಾ ಇರ್ಬೋದು. 275/17 ನೋಡಿ, ಟಿ ವಿ ಎಸ್ ಬ್ರ್ಯಾಂಡು. ಟ್ಯೂಬ್ಲೆಸ್ ಹಾಕ್ತಾಯಿದ್ದೀವಿ. ಈಗ ಫಿಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಾರ್ ಸಿಟಿದು ಓಲ್ಡ್ ಮಾಡಲು ಟ್ಯೂಬ್ಲೆಸ್ ಮಾಡಿದ್ದೀವಿ. ನೋಡಿ, ಎಲ್ಲ ಟೈರೆಲ್ಲ ಫಿಟ್ ಮಾಡಿದ್ದೀನಿ. ಚಕ್ರನ ಫಿಟ್ ಮಾಡ್ತಾಯಿದ್ದೀನಿ. ಯಾವುದೇ ಕಂಪ್ನಿ ಟೈರ್ ಹಾಕಿ ಕ್ವಾಲಿಟಿ ಹಾಕ್ಕೊಳ್ಳಿ. ನಾನು ಜಾಸ್ತಿ ಟಿ ವಿ ಎಸ್ಸು, ಸಿಯೇಟು, ಎಲ್ಲ ಕಂಪ್ನಿನೂ ಯೂಸ್ ಆಗುತ್ತೆ. ನನ್ನ ಸಜೆಷನ್ ಮಾತ್ರ ಟಿ ವಿ ಎಸ್ಸು ಮತ್ತು ಸಿಯೇಟ್ ಅಷ್ಟೇ. MRF ಆಗುತ್ತೆ. ನನ್ನ ಅನಿಸಿಕೆ, ನನಗಿಷ್ಟ ಇರೋದೆ ನಾನು ಹಾಕೋದು. ನೋಡಿ, ಎಲ್ಲ ಫಿಟ್ಟಿಂಗ್ ಆಯಿತು. ಫಿಟ್ಟಿಂಗ್ ಆಗಿ ಕಸ್ಟಮರ್ಗೆ ಇವರು ಏನು ಅಂದರೆ ನೈಟೆಲ್ಲ ತೋಟ ಮನೆಯಲ್ಲಿ ಇಲ್ಲಿ ಓಡಾಡ್ತಾರಲ್ವ, ಕತ್ಲೆಯಲ್ಲಿ ಪಂಚರ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಮೊನ್ನೆ ಪಂಚರ್ ಆಗಿ ಸುಮಾರು ಒಂದು 20 ಕಿಲೋಮೀಟ್ರ್ ದೂರದಿಂದ ತಳ್ಳಿದ್ರಂತೆ. ಹಾಗಾಗಿ ಟ್ಯೂಬ್ಲೆಸ್ನ ಮಾಡಿಕೊಟ್ಟೆ. ಟೈರ್ ಅದು ಚೆನ್ನಾಗಿತ್ತು, ಅವ್ರಿಗೆ ವಾಪಸ್ ಕೊಟ್ಕೊಳ್ತೆ. ನನ್ನ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.